Hello guys, welcome back to Banking Karnataka. I am Shanmukha NY and I am currently working in Union Bank of India as assistant manager. ನಂದು 1 year ಸರ್ವಿಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ 1 yearದು ಎಕ್ಸ್ಪೀರಿಯನ್ಸ್ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ರೆಫರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ 1 year ಆದಮೇಲೆ ಒಬ್ಬ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಂಪ್ಲಾಯಿ, ಗೌರ್ಮೆಂಟ್ ಬ್ಯಾಂಕ್ ಎಂಪ್ಲಾಯಿದು ಸ್ಯಾಲ್ರಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಆಫೀಸರ್ ಪೋಸ್ಟಲ್ಲಿ. ಆಫೀಸರ್ ಅಂದರೆ PO, LBO, ಅಸಿಸ್ಟೆಂಟ್ ಮ್ಯಾನೇಜರ್, ಆಫೀಸರ್ ಸ್ಕೇಲ್ 1 ಇದೆಲ್ಲ ಸೇಮ್, ಬಟ್ ನೇಮ್ ಮಾತ್ರ ಚೇಂಜ್ ಇರುತ್ತೆ. ಸೊ ಅದನ್ನು ಸ್ಯಾಲ್ರಿ ಸ್ಲಿಪ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆ ಬೆನಿಫಿಟ್ಸ್, ಅಲೋಯೆನ್ಸಸ್ ಏನಿದೆ ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ರೆಫರ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ನ್ಯೂ ನೋಟಿಫಿಕೇಷನ್ ಬಂದಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಟಿಫಿಕೇಷನ್ ಬಂದುಬಿಟ್ಟು ಅಪ್ರೆಂಟಿಸ್ಶಿಪ್ದು. ಸೊ ಅಪ್ರೆಂಟಿಸ್ಶಿಪ್ ಈಸ್ ನಾಟ್ ಅ ಎಂಪ್ಲಾಯ್ ಆಪರ್ಚುನಿಟಿ. ಎಂಪ್ಲಾಯ್ ಬೀಯಿಂಗ್ ಮೀನ್ಸ್ ಜಾಬ್ ಆಪರ್ಚುನಿಟಿ, ಇಟ್ ಈಸ್ ಟ್ರೈನಿಂಗ್ ಆಪರ್ಚುನಿಟಿ. ಸೊ ನೀವು ಒಂದು ಬ್ಯಾಂಕಲ್ಲಿ ಬ್ಯಾಂಕ್ ಹೇಗೆ ವರ್ಕ್ ಆಗುತ್ತೆ ಅಥವಾ ನೀವು ಬೇಸಿಕ್ ವರ್ಕ್ಸ್ ಏನಿದೆ ಅದನ್ನು ನೀವು ಟ್ರೈನಿಂಗ್ ತೊಗೋಬೋದು ಅಪ್ರೆಂಟಿಸ್ ಆಗಿ. ಆ್ಯಂಡ್ ಸ್ಯಾಲ್ರಿ ಕೂಡ ಇಲ್ಲಿ ಸ್ಯಾಲ್ರಿ ಅನ್ನೋಲ್ಲ, ಸ್ಟಿಫಂಡ್ ಅಂತಾರೆ. ಸೊ ತುಂಬ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸುಮ್ಮನೆ ಹೈಪ್ ಕೊಡೋದಕ್ಕೆ ವ್ಯೂಸಿಗೋಸ್ಕರ ಗೋಲ್ಡನ್ ಆಪರ್ಚುನಿಟಿ ಅಥವಾ ಒನ್ ಟೈಮ್ ಆಪರ್ಚುನಿಟಿ, ಇಷ್ಟು ವೇಕೆನ್ಸಿ ಇದೆ, 7,000 ವೇಕೆನ್ಸಿ ಐತೆ ಎಲ್ಲ ರೀಲ್ಸ್ ಹಾಕೊಂಡು ಆಲ್ರೆಡಿ ರೀಲ್ಸ್ ಬಂದುಬಿಟ್ಟಿದ್ದಾವೆ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ರಿಯಾಲಿಟಿ ಏನಿದೆ ಅದನ್ನು ನಾನು ಹೇಳ್ತಿದ್ದೀನಿ. ಇದು 1 year ಮಾತ್ರ. 1 year ಆದಮೇಲೆ ನಿಮಗೆ ಈ ಟ್ರೈನಿಂಗ್ ಅನ್ನೇ ಇರಲ್ಲ. ಆ್ಯಂಡ್ ಆ ಸ್ಯಾಲ್ರಿ ಏನಂತ ಅಂತಾರೆ ಅದು ಸ್ಟಿಫಂಡ್ ಅಂತಾರೆ. ಸೊ ಆ ಸ್ಟಿಫಂಡ್ ಕೂಡ ಬರಲ್ಲ. ಬಟ್ SBIದು ಒಂದು ಬೆನಿಫಿಟ್ ಇದೆ, ನೀವು ಅಪ್ರೆಂಟಿಸ್ನ ಕಂಪ್ಲೀಟ್ ಮಾಡಿದರೆ, ಲೈಕ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವುದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಯಾವುದೇ ಗೌರ್ಮೆಂಟ್ ಬ್ಯಾಂಕು ಈ ಆಪರ್ಚುನಿಟಿನ ತನ್ನ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡೋದವರಿಗೆ ಕೊಟ್ಟಿಲ್ಲ, ಎಕ್ಸೆಪ್ಟ್ SBI. ಸೊ ಒಂದೊಂದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೀವು ಎಂಡ್ವರೆಗೂ ನೋಡಿ. ಸೊ ಫಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಯಾವಾಗ ಹಾಕ್ಬೋದು ಅಂತಂದರೆ, ಇವತ್ತಿಂದ 19ನೇ ತಾರೀಕು ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ 8th ನೀವು ಹಾಕ್ಬೋದು. June 8th ನಿಮಗೆ ಅಪ್ಲಿಕೇಶನ್ ವಿಂಡೋ ಓಪನ್ ಇರುತ್ತೆ. ಬಟ್ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಇಲ್ಲೊಂದು ಪೋರ್ಟಲ್ ಕೊಟ್ಟಿದ್ದಾರೆ, ನಾನು ಈ ನೋಟಿಫಿಕೇಷನ್ನ ಶೇರ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಕಂಪಲ್ಸರಿಯಾಗಿ ಮ್ಯಾಂಡೇಟರಿಯಾಗಿ ರಿಜಿಸ್ಟರ್ ಆಗಲೇಬೇಕು. ಇದೊಂದು ಅಪ್ರೆಂಟಿಸ್ಗೆ ಅಂತಲ್ಲ, ನೀವು ಯಾವುದೇ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಬೇಕು ಅಂತಂದರೆ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಆಗಿ ಒಂದು ID ಬರುತ್ತೆ, ಆ IDಯಿಂದಲೇ ನೀವು ಅಪ್ಲೈ ಮಾಡೋಕ್ಕಾಗೋದು. ಫಸ್ಟ್ ಹೋಗ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಆಗಿ, ನೀವು ರಿಜಿಸ್ಟರ್ ಆದರೆ ನಿಮಗೆ ಎಲಿಜಿಬಲ್ ಇದೆ ಅಂತ, ಲೈಕ್ ರಿಜಿಸ್ಟರ್ ಆಗಿ ID ಬಂದರೆ. ಸೊ ಒಂದು ಅಪ್ರೆಂಟಿಸ್ಶಿಪ್ಪಲ್ಲಿ ನೀವು ಟ್ರೈನಿಂಗ್ ತೊಗೊಂಡಿದ್ರೆ ಮತ್ತೆ ನೀವು ಇನ್ನೊಂದು ಅಪ್ರೆಂಟಿಸ್ಶಿಪ್ಗೆ ಎಲಿಜಿಬಲ್ ಇರೋದಿಲ್ಲ, ಲೀಗಲಿ ಎಲಿಜಿಬಲ್ ಇರೋಲ್ಲ. ನಮ್ಮದು ಕರ್ನಾಟಕ ಸ್ಟೇಟ್ದು ವೇಕೆನ್ಸಿ ನೋಡೋಣ ಫಸ್ಟು. 276 ಜನನ ಟ್ರೈನಿಂಗಿಗೆ ಕರೆದಿದ್ದಾರೆ. ಸೊ ಇದು ಒಳ್ಳೆಯದೇ. ಆ್ಯಂಡ್ ತುಂಬ ಜನ ಟೆನ್ಷನ್ ತೊಗೊಂಡಿದ್ದೀರಾ, SBI JA ನೋಟಿಫಿಕೇಷನ್ ಬರಲ್ಲ ಅಥವಾ ವೇಕೆನ್ಸಿ ಕಮ್ಮಿ ಬರುತ್ತೆ ಅಂತ. ಯೂಶ್ವಲಿ SBI ಯಾವಾಗಲೂ ತನ್ನ ಅಪ್ರೆಂಟಿಸ್ಶಿಪ್ ಮೇಲೆ ಎಂಪ್ಲಾಯ್ಮೆಂಟ್ ಜಾಬ್ ನೋಟಿಫಿಕೇಷನ್ನ ಡಿಪೆಂಡ್ ಆಗಲ್ಲ. ಯಾಕೆಂದರೆ ನೀವು ಟ್ರೈನಿಂಗಲ್ಲಿರುವಾಗ ನಿಮಗೆ ಯಾವುದೇ ರೀತಿಯಂತಹ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡುವಂಥ ಪವರ್ ಇರುವಂಥ ID ಕೊಡಲ್ಲ, ಎಂಪ್ಲಾಯ್ ID ಕೊಡಲ್ಲ. ಸೊ ಅದರಿಂದ ಆಬ್ವಿಯಸ್ಲಿ ಜೂನಿಯರ್ ಅಸೋಸಿಯೇಟ್ಸ್ ಮೀನ್ಸ್ ಕ್ಲರ್ಕ್ಸ್ ಬೇಕೇ ಬೇಕು. ಸೊ ಅದು ನೋಟಿಫಿಕೇಷನ್ ಬಂದೇ ಬರುತ್ತೆ. ಆ್ಯಂಡ್ ಐ ಆಮ್ ಹೋಪಿಂಗ್ ಅಟ್ಲೀಸ್ಟ್ ಮಿನಿಮಮ್ ನಿಯರ್ಲಿ 8,000 ವೇಕೆನ್ಸಿ ಬರುತ್ತೆ ಅಂತ. ಬಟ್ ನಮ್ಮ ಕರ್ನಾಟಕ ಸ್ಟೇಟಿಗೆ ಎಷ್ಟು ಬರುತ್ತೆ ಅಂತ ಏನೂ ಐಡಿಯಾ ಇಲ್ಲ, ಲೈಕ್ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ರೆಡಿಕ್ಟೇಬಲ್. ಮೇ ಬಿ ಅರೌಂಡ್ 250 ಮೇಲೆ ಬಂದ್ರೂ ಒಳ್ಳೆ ವೇಕೆನ್ಸಿಲೆ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ವೇಕೆನ್ಸಿ. ಬಟ್ ಇನ್ನೊಂದು ಏನಪ್ಪ ಮಾಡಿದ್ದಾರೆ ಇವರು ಅಂತಂದರೆ, ಡಿಸ್ಟಿಕ್ ವೈಸ್ ವೇಕೆನ್ಸಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡಿ, ಅಥವಾ ನಿಮ್ಮ ಡಿಸ್ಟಿಕಲ್ಲಿ ವೇಕೆನ್ಸಿ ಅಂದರೆ ನಿಯರ್ ಬೈ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಸೊ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀರಾ ಅದೇ ಡಿಸ್ಟಿಕ್ಕಲ್ಲಿ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ. ಸೊ ನೆಕ್ಸ್ಟ್ ಏಜ್ ಲಿಮಿಟು ಇದನ್ನು ನೋಡಿ, ಮಿನಿಮಮ್ 20 years, ಮ್ಯಾಕ್ಸಿಮಮ್ 28 years ಆ್ಯಸ್ ಆನ್ 1/4/2026. ಸೊ April 1st ನಿಮಗೆ 28 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು, 20 ವರ್ಷಕ್ಕಿಂತ ಕಮ್ಮಿ ಆಗಿರ್ಬೋದು. ಸೊ ನೀವು ಎಲಿಜಿಬಲ್ ಇರ್ತೀರಾ. ಆ್ಯಂಡ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ನಾರ್ಮ್ಸ್ OBC, SC, ST, PWBD ಅವರಿಗೆ ರಿಸರ್ವೇಷನ್ ಇರುತ್ತೆ ಮ್ಯಾಕ್ಸಿಮಮ್ ಏಜಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಜಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಸಾಕು. ಯಾವ ಯೂನಿವರ್ಸಿಟಿಯಲ್ಲಿ ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಡಿಗ್ರಿ, ಯಾವುದೇ ಡಿಗ್ರಿ ಆದರೂ ನಡೆಯುತ್ತೆ. ಡ್ಯೂರೇಷನ್ 1 year. ನಾನು ಆಗಲೇ ಹೇಳ್ದಂಗೆ ಇದು ಟ್ರೈನಿಂಗ್ ಪ್ರೋಗ್ರಾಮ್ 1 yearಗೆ ಮಾತ್ರ ಇರುತ್ತೆ. ಆ್ಯಂಡ್ ಸ್ಟಿಫ್ ಫಂಡ್, ನಾಟ್ ಸ್ಯಾಲ್ರಿ, ನೋಡಿ ಸ್ಟಿಫ್ ಫಂಡ್. ಸೊ 15,000 ಒಂದು ತಿಂಗಳಿಗೆ. ನಿಮ್ಮದು ಪೋಸ್ಟಿಂಗ್ ರೂರಲ್, ಅರ್ಬನ್, ಸೆಮಿ ಅರ್ಬನ್ ಎಲ್ಲಾದ್ರೂ ನಿಮಗೆ ತಿಂಗಳ 15,000 ಕೊಡ್ತಾರೆ. ಒಂದು ಗುಡ್ ನ್ಯೂಸ್ ಅಂದರೆ ಏನು ಅಂತ ಹೇಳಿದರೆ, ಇಲ್ಲಿ ವೆಯ್ಟೇಜ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ, ವೆಯ್ಟೇಜ್ ಇನ್ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್. ಇದೇನಪ್ಪ ಅಂದರೆ, ಜೂನಿಯರ್ ಅಸೋಸಿಯೇಟ್ ಒಂದು ಪರ್ಮನೆಂಟ್ ಜಾಬ್, ಕ್ಲರಿಕಲ್ ಪೋಸ್ಟ್ಗೆ ಪರ್ಮನೆಂಟಾಗಿ SBI ಪ್ರತಿ ವರ್ಷ ರಿಕ್ರೂಟ್ ಮಾಡ್ಕೊಳ್ಳುತ್ತೆ. ಸೊ ಆ ಜಾಬಿಗೆ ನೋಟಿಫಿಕೇಷನ್ ಬಂದಾಗ ಎಕ್ಸಾಮ್ 2 ಲೆವೆಲಲ್ಲಿ ನಡೆಯುತ್ತೆ, ಒಂದು ಪ್ರಿಲಿಮ್ಸ್, ಇನ್ನೊಂದು ಮೇನ್ಸ್. ಸೊ ಈ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿ ಮೇನ್ಸ್ ಹೋದವ್ರಿಗೆ ಯೂಶ್ವಲಿ ಪ್ರತಿ ವರ್ಷ +5 ಕೊಡ್ತಾರೆ. ಯಾರು ಈ 1 year ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ಇರುತ್ತೆ ಅಂಥವರಿಗೆ 5 marks ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಸೊ 5 marks ಅನ್ನೋದು ಇಟ್ ಈಸ್ ವೆರಿ ಬಿಗ್.
ಲೈಕ್ ನಾನು 0.25 ಕೂಡ 0.25ದಲ್ಲೂ ರಿಕ್ರೂಟ್ಮೆಂಟ್ ಕಳ್ಕೊಂಡಿದ್ದೀನಿ. ತುಂಬ ಜನ 0.25, 0.15, 0.13 ಲೈಕ್ RRB POದಲ್ಲಿ ಫೈನಲ್ ಸೆಲೆಕ್ಷನಲ್ಲೆಲ್ಲ ಕಳ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಗ್ತಿದೆ ಅಂದರೆ ಇಟ್ ಈಸ್ ರಿಯಲಿ ಎ ಗುಡ್ ಥಿಂಗ್ ಆ್ಯಂಡ್ ವೆರಿ ಹ್ಯೂಜ್ ಥಿಂಗ್. ಸೊ ಇದೊಂದು ಒಳ್ಳೆ ಬೆನಿಫಿಟ್ ಇದೆ ಈ ರಿಕ್ರೂಟ್ಮೆಂಟ್ ಡ್ರೈವಿಂದ. ಸೊ ಅದು ಬಿಟ್ಟು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಏನಪ್ಪ ಅಂತಂದರೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಟೆಸ್ಟ್ ಬಂದುಬಿಟ್ಟು 4 ಸೆಕ್ಷನಲ್ಲಿರುತ್ತೆ. ಒಂದು ಜನರಲ್ ಅವೇರ್ನೆಸ್, ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದುವರೆಗೂ ಕಂಪ್ಯೂಟರಿಂದ ಯಾವುದೇ ಕ್ವಶನ್ ಬಂದಿಲ್ಲ. ಸೊ ಪ್ಯಾಟ್ರನ್ ಬಂದುಬಿಟ್ಟು 25 ಕ್ವಶನ್ ಎಲ್ಲ ಸೆಕ್ಷನಲ್ಲೂ ಮತ್ತು 25 ಮಾರ್ಕ್ಸಿಗಿರುತ್ತೆ, 15 ಮಿನಿಟ್ಸ್ ಡ್ಯೂರೇಷನ್. ಸೊ 100 ಮಾರ್ಕ್ಸ್ 100 ಕ್ವಶನ್ 60 ಮಿನಿಟ್. ಎಕ್ಸಾಮ್ ಲೆವೆಲ್ ಬಂದುಬಿಟ್ಟು ಕ್ಲರಿಕಲ್ ಲೆವೆಲ್ ಲೈಕ್ RRB ಕ್ಲರ್ಕ್, BPS ಕ್ಲರ್ಕ್, ಪ್ರಿಲಿಮ್ಸ್ ಇದೆಯಲ್ಲ ಆ ಲೆವೆಲಲ್ಲಿ ಇರುತ್ತೆ. ಸೊ ಯಾರ್ಯಾರು ಎಕ್ಸಾಮಿಗೆ ಆಲ್ರೆಡಿ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗ್ತೀರೋ ಅವ್ರು ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ತಾರೆ. ಯಾರ್ಯಾರು ಪ್ರಿಪೇರ್ ಆಗಿಲ್ಲ, ಫಸ್ಟ್ ಟೈಮ್ ಆಗಬೇಕು ಅಂತ ಅನ್ಕೊತಿದ್ದೀರಾ, ಸೊ ನೀವು ಕೂಡ ಕ್ಲಿಯರ್ ಮಾಡ್ಬೋದು. 1 ಇಯರಲ್ಲಿ 1 ಮಂತಲ್ಲಿ ಬೇಸಿಕ್ ಸಿಲೆಬಸ್ನ ಚೆನ್ನಾಗಿ ಓದ್ಕೊಂಡು ನೀವು ಮಾಡಿದರೆ ಬೇಸಿಕ್ ಲೆವೆಲಲ್ಲಿ ಇರುತ್ತೆ ಎಕ್ಸಾಮು. ಸೊ ಕ್ಲಿಯರ್ ಮಾಡ್ಬೋದು. ಇದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಇದು ನಾಟ್ ದಟ್ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲರೂ ಕರ್ನಾಟಕದಲ್ಲಿರೋರೇ ಅಪ್ಲೈ ಮಾಡಿದರೆ ನಿಮಗೆ ಯಾವುದೇ ಲ್ಯಾಂಗ್ವೇಜ್ ಟೆಸ್ಟ್ ಇರೋದಿಲ್ಲ. ನೀವು 10th ಮಾರ್ಕ್ಸ್ ಕಾರ್ಡಲ್ಲಿ ಕನ್ನಡ ಓದಿರಬೇಕಷ್ಟೇ. ಈಗ ಎಕ್ಸಾಮಿನೇಷನ್ ಆಗಲೇ ಹೇಳಿದರು ಜುಲೈಯಲ್ಲಿ ಕಂಡಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ನೀವು ಯಾವ ಸೆಂಟರ್ ಬೇಕು ಇಷ್ಟು ಸೆಂಟರ್ಗಳಿರುತ್ತೆ. ನೀವು ಇಷ್ಟು ಸೆಂಟರಲ್ಲಿ ನೀವು ಯಾವ್ದಾರ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಆಗಲೇ ಹೇಳಿದೆ ಜಾಬ್ ಪ್ರೊಫೈಲು ದಿಸ್ ಈಸ್ ಅಪ್ರೆಂಟಿಸ್ ಅಂತ ಇಲ್ಲಿ ಕ್ಲಿಯರಾಗಿ ಬ್ಲಾಕ್ ಲೆಟರಲ್ಲಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಎಂಪ್ಲಾಯ್ಮೆಂಟ್ನ ಪ್ರಾಮಿಸ್ ಮಾಡ್ತಿಲ್ಲ, ಯಾವುದೇ ರೀತಿ ಎಂಪ್ಲಾಯಿ ಆಗಿ ಕನ್ಸಿಡರ್ ಮಾಡಲ್ಲ, ಮತ್ತು ಯಾವುದೇ ರೀತಿ ಎಂಪ್ಲಾಯಿಗೆ ಸಿಗೋವಂಥ ಬೆನಿಫಿಟ್ಸ್ ಯಾವುದು ನಿಮಗೆ ಸಿಗೋದಿಲ್ಲ, ಬೆನಿಫಿಟ್ಸ್ ಅಲೋವೆನ್ಸಸ್ ಎನಿಥಿಂಗ್. ಸೊ ಸ್ಟ್ರೈಟ್ 15,000, ಯಾವುದೇ ಡಿಡಕ್ಷನ್ ಇರಲ್ಲ, ಯಾವುದೇ PF NPS ಅಲೋವೆನ್ಸಸ್ ಏನೂ ಇರಲ್ಲ. 15,000 ಸ್ಯಾಲ್ರಿ ಸಿಗುತ್ತೆ, 15,000 ಮಂತ್ಲಿ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ 300 ಚಾರ್ಜ್ ಮಾಡ್ತಿದ್ದಾರೆ. ಜನರಲ್ OBC EWS ಅವರಿಗೆ, SC ST PWಗೆ ನೀವು. ಸೊ ನನ್ನ ಸಜೆಷನ್ ಏನು ಅಂದರೆ, ಈಗ ಬ್ಯಾಂಕ್ ಆಫ್ ಬರೋಡಾ ಇನ್ನೊಂದು ಅಪ್ರೆಂಟಿಸ್ ನೋಟಿಫಿಕೇಷನ್ ಬಂದಿದೆ, ಆ್ಯಂಡ್ ನಮ್ಮದು ಯೂನಿಯನ್ ಬ್ಯಾಂಕ್ದೇ ಒಂದು ಅಪ್ರೆಂಟಿಸ್ ನೋಟಿಫಿಕೇಷನ್ ಬಂದಿದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು. ಈ ಮೂರಲ್ಲಿ ನೀವು ಕನ್ಸಿಡರ್ ಮಾಡಿದರೆ SBI ಈಸ್ ಬೆಟರ್. ಏನಕ್ಕೆ ಬೆಟರ್ ಹೇಳ್ತಿದ್ದೀನಿ ಅಂದರೆ, ನೀವು 1 ಇಯರ್ ಕಂಪ್ಲೀಟ್ ಆದರೆ ಅಟ್ಲೀಸ್ಟ್ ನಿಮಗೆ ರಿಯಲ್ ಎಂಪ್ಲಾಯ್ಮೆಂಟ್ ರಿಕ್ರೂಟ್ಮೆಂಟ್ ಆದಾಗ ನಿಮಗೆ ರಿಸರ್ವೇಷನ್ ಇರುತ್ತೆ. ಸೊ 5 ಮಾರ್ಕ್ಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಈ ಮೂರಲ್ಲಿ ಯಾವ್ದಾದ್ರು ಚೂಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ SBI ಚೂಸ್ ಮಾಡಿ. ಸೊ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಕ್ಲಾರಿಟಿ ಬೇಕು, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡ್ತೀನಿ. ನಾನೇನಾದರೂ ಅವೈಲೇಬಲ್ ಇಲ್ಲ ಅಂತ ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ನಿಡ್ ಕಮೆಂಟಲ್ಲಿ ಇರುತ್ತೆ, ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ತುಂಬ ಜನ ಆಸ್ಪಿರೆಂಟ್ಸ್ ಆಲ್ರೆಡಿ ಇದ್ದಾರೆ. ಯಾರಾದರೂ ಒಬ್ಬರಾದರೂ ನಿಮಗೆ ಇರೋವಂಥ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ಅಪ್ರೆಂಟಿಸ್ಶಿಪ್ ಮುಗಿಸಿರೋರು ಕೂಡ ಇದ್ದಾರೆ. ಆ್ಯಂಡ್ ವರ್ಕ್ ಕಲ್ಚರ್ ಹೆಂಗಿರುತ್ತೆ ಅಂತ ಅಂದರೆ, ಲೈಕ್ ನೆಫ್ಟ್ ಫಾರ್ಮ್ ಫಿಲ್ ಮಾಡೋದು, RTGS ಫಾರ್ಮ್ ಫಿಲ್ ಮಾಡೋದು, ಸೇವಿಂಗ್ ಅಕೌಂಟ್ ಫಾರ್ಮ್ ಫಿಲ್ ಮಾಡೋದು, ಕರೆಂಟ್ ಅಕೌಂಟ್ ಫಾರ್ಮ್ ಫಿಲ್ ಮಾಡೋದು, ಅಥವಾ ವಿಸಿಟಿಂಗ್ ಅಂತಂದರೆ ಶೋರೂಮ್ಗೆ. ಈಗ ಕೆಲವೊಂದು ಟೈಪ್ಸ್ಗಳಿರುತ್ತೆ, ಲೈಕ್ ಈ ಶೋರೂಮ್ ಅವರು ನಮಗೆ ಅಲ್ಲಿ ಹೋಗೋ ಲೋನ್ಗಳನ್ನ ಮೀನ್ಸ್ ಕಾರ್ ತೊಗೊಳಕ್ಕೆ ಹೋದರೆ ಲೋನ್ ಕೊಡ್ತಾರಲ್ಲ, ಅದನ್ನು ನಮಗೆ ಪಿಚ್ ಮಾಡಬೇಕು SBIಗೆ. ಸೊ ಆ ಥರ ಇರೋ ಪ್ಲೇಸ್ಗಳಿಗೆ ಅಥವಾ ಮಾಲ್ಗಳಿಗೆ, ಕೆಲವೊಬ್ಬರು ಮಾಲಲ್ಲಿ ವರ್ಕ್ ಮಾಡಿರೋ ನೋಡಿದ್ದೀನಿ. SBI ಮಾಲ್ ಅಂದರೆ ಲೈಕ್ ಕಸ್ಟಮರ್ ಇಂಟರಾಕ್ಷನ್ ಇರುತ್ತೆ. ಬೇಸಿಕಲಿ ಅದೇ ಟ್ರೈನಿಂಗಲ್ಲಿ ನಿಮಗೆ ಯಾವುದೇ ರೀತಿ ಸಿಸ್ಟಮ್ ಕೊಟ್ಬಿಟ್ಟು ನೀವು ಫಂಡ್ ಟ್ರಾನ್ಸ್ಫರ್ ಮಾಡೋ ಆ ಥರ ವರ್ಕ್ ಇರಲ್ಲ ನಿಮಗೆ. ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಇರುತ್ತೆ. ವರ್ಕಿಂಗ್ ಅವರ್ಸು 10 to 5. ಸೊ 10 PM to 5 PM ವರ್ಕಿಂಗ್ ಅವರ್ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.